ಭಕ್ತಿಯ ಪಥವು ಬಸವನ ನೆನೆಯುವುದೇ ಭಕ್ತಿಯ ಪಥವು ಬಸವನ ನೆನೆಯುವುದೇ ಭಕ್ತಿಯ ಪಥವು ಬಸವನ ನೆನೆಯುವುದೇ ಭಕ್ತಿಯ ಪಥವು ಬಸವನ ನೆನೆಯುವುದೇ ಮುಕ್ತಿಯ ಪಥವು ಬಸವನ ನೆನೆಯುವುದೇ ಮುಕ್ತಿಯ ಪಥವು ಬಸವನ ನೆನೆಯುವುದೇ ಭಕ್ತಿಯ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಜಂಬಣ್ಣ ಆಸಂಕಲ್ ಹಿರಿಯ ಕಲಾವಿದರು ವೇದಿಕೆಗೆ ಆಗಮಿಸಬೇಕು. ಬಸವರಾಜ್ ಸರ್ ಕೂಡ ವತಿಯಿಂದ ಆ ಒಂದು ಮೇಡಮ್ ಅವರಿಗೆ ಸನ್ಮಾನ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅಂತೇಳಿ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ಕಲಾವಿದರು ತಟ್ಟುವುದರ ಮೂಲಕ ಗೌರವಿಸಬೇಕು. ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾ ಮೂಲಕ ಸ್ವಾಗತಿಸ್ತಾ ಇದ್ದಾರೆ ಅಂಬರೀಶ್ ಅವರು. ಚಪ್ಪಾಳೆ ತಟ್ಟುವುದರ ಮೂಲಕ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಆಡಬೇಕಾದ್ರೆ ಯಾರು ಆಡ್ಕೊಂತ ಬಂದಿಲ್ಲ, ಬಾರಿಸ್ಬೇಕಾದಾಗೂ ಯಾರು ಊಟದ ಬಾರಿಸ್ಕೊಂತ ಬಂದಿಲ್ಲ. ನೋಡಿ ಕಲಿ, ಮಾಡಿ ಕಲಿ, ಆಡಿ ಕಲಿ ಅನ್ನುವಂಥದ್ದು ಜಾನಪದ ಸೊಗಡಿನ ಒಂದು ಮುಖ್ಯ ಆಶಯವಾಗಿದೆ. ಎಲ್ಲದಕ್ಕೂ ಕಾರಣ ಜಾನಪದ ಮೊದಲು ತಾಯಿ ಬೇರು ಅಂತ ಹೇಳೋದಕ್ಕೆ ಇಷ್ಟ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದಂತಹ ಜನಪದವನ್ನು ಹಾಡಲಿಕ್ಕೆ ತಾವೆಲ್ಲರೂ ಸಿದ್ಧರಾಗಿ ಬಂದಿದ್ದೀರಿ. ಈಗ ಈ ಕಾರ್ಯಕ್ರಮ ವಚನ ಮತ್ತು ಜನಪದ ಇವೆರಡನ್ನು ಬಹಳ ಸಂಭ್ರಮ ಆಚರಣೆಯಲ್ಲಿ ನಾವು ಮಾಡಬೇಕಾಗ್ತದೆ. ಅವರನ್ನ ಕರೆಸಿ ಕಾರ್ಯಕ್ರಮ ನಡೆಸೋದು ಬೇರೆ, ಆದರೆ ಅಕ್ಷರ ಇಲ್ಲದೆ ಅಕ್ಷರವನ್ನ ಮೈಗೂಡಿಸ್ಕೊಂಡವನ್ನ ಕರೆಸ್ಕೊಂಡು ಕಾರ್ಯಕ್ರಮ ಮಾಡೋದು ಬಹಳ ಉಚಿತ ಅಂತ. ಯಾಕೆ ನೀವೆಲ್ಲರೂ ಇದ್ದೀರಲ್ಲ, ಯಾವ PhD ಇಲ್ಲ ನಿಮಗೆ, ಯಾವ ಶಾಲೆ ಮೆಟ್ಟಲೂ ಹತ್ತಿಲ್ಲ, ಆದರೆ ಅಕ್ಷರದಲ್ಲಿ ಮಾತ್ರ ದೊಡ್ಡ ಶ್ರೀಮಂತಿಕೆ ನಿಮ್ಮಲ್ಲಿ. ಅಕ್ಷರದಲ್ಲಿ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಕೂಡ ಈ ರೀತಿಯ ಕಾರ್ಯಕ್ರಮಕ್ಕೆ ಸರ್ಕಾರದ ಪ್ರತಿನಿಧಿಗಳಾಗಿ ಇಂತಹ ಜಾನಪದ ಸಾಂಸ್ಕೃತಿಕ ಟ್ರಸ್ಟಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದಕ್ಕೆ ಸಮಸ್ತ ಕಲಾವಿದರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಜಾನಪದ ಅಂದರೆ ನಮ್ಮ ಕನ್ನಡ ನಾಡಿನ ಚರಿತ್ರೆಯ ಮೇಲೆ ಬೆಳಕು ಚೆಲ್ತಕ್ಕಂಥ ಸಾಹಿತ್ಯ ಇದ್ರೆ ಅದು ಜಾನಪದ ಸಾಹಿತ್ಯ. ಕಲಾವಿದರು ಬರೀ ಒಂದು ಪದ ಎರಡು ಪದ ಹಾಡಿ ಹೋಗಿ ಮನೆಗೆ ಹೋದ ಕಲಾವಿದರಲ್ಲ, ಅದನ್ನು ನಿರಂತರ ನೀವು ನಿಧಿಧ್ಯಾಸ ಮಾಡಬೇಕು. ಯಾವ ಹಾಡು ಆಡಬೇಕು, ಅವ್ರು ಹೆಂಗೆ ಆಡಿದ್ರು, ಇವ್ರು ಹೆಂಗೆ ಆಡಿದ್ರು, ಅದನ್ನು ಪಾಲನೆ ಮಾಡಿ ಅವರಂತೆ ಹಾಡಿ ಅದಕ್ಕಿಂತ ಕೊಟ್ಟ ಕರ್ತವ್ಯವನ್ನು ನಾನು ಸ್ವಚ್ಛ ಮನಸ್ಸಿನಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಭರವಸೆ ನೀಡ್ತಾ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೀನಿ. ಚಪ್ಪಾಳೆ ತಟ್ಟೋದ್ರ ಮೂಲಕ ಆ ಮೇಡಮ್ ಅವರಿಗೆ ಸನ್ಮಾನವನ್ನು ಮಾಡುತ್ತಾ ಇದೇ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡಲಿ, ಕಲಾವಿದರಿಗೆ ಪ್ರೋತ್ಸಾಹಿಸಲಿ. ಈ
ಹಾಗೆ ಉಳಿಸಿ ಬೆಳೆಸಿ ಅಂತೇಳಿ ಅದರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಂದು ಪಂಪ ನಿಲ್ಲನೆದಾರೆ ಹಂಗಾದರೆ ತಾ ಬಂದು ನಿಂತಿರವಾನ ಹಂಗಾದರೆ ತಾನಿರುವ ಲಿಂಗಾದರೆ ತಾನಿರುವ ಹಂಗಾಲಿಂಗ ಮರುತಿರಬೇಡ ಮಾಡೋ ಸದ್ಗುರುವಿನ ಭಜನ ಮಾಡೋ ಸದ್ಗುರು ಭಜನ
ಗಡಿವಡಗಿ ಪುರದೀಶ ಉರಿ ಚಟ್ಟಾಳೋನು ಬರಿ ಬರಿ